ನಮ ಸರ್ವೇಭ್ಯ, ಎಲ್ಲರಿಗೂ ನಮಸ್ಕಾರ. ಡಿ ವಿ ಜಿಯವರು ಹೇಳ್ತಾರೆ, ಜೀವನವದೊಂದು ಕಲೆಯ ಕಲಿಸುವುದೆಂತು ಸಾವಿರದ ನಿಯಮ ಯುಕ್ತಿಗಳ ನೊರೆದೊಡೆಯುಂ ಆವುದೋ ಕುಶಲತೆಯದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಅಂತ. ಜೀವನ ಅನ್ನೋದೊಂದು ಕಲೆ. ಈ ಕಲೆಯನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನುವ ಕಲಾಭಿಜ್ಞತೆ ನಮ್ಮೆಲ್ಲರ ಹೃದಯದಲ್ಲೂ ಇದ್ದೇ ಇದೆ. ಪ್ರಕೃತಿ ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ವಿಶೇಷ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು, ಜ್ಞಾನವನ್ನು ಇಟ್ಟೇ ಇರುತ್ತೆ. ಆದರೆ ಅದನ್ನು ನಾವು ಅರಿತು ವಿಕಾಸ ಮಾಡ್ಕೋಬೇಕಾಗತ್ತೆ. ನಾವು ಅಂತರ್ಮುಖವಾಗಿ ಅದನ್ನು ಕಂಡುಕೊಂಡಾಗ ನಮ್ಮ ಸತ್ವದ ವಿಕಾಸವಾಗತ್ತೆ. ಆದರೆ ನಾವು ತುಂಬ ಬಹಿರ್ಮುಖವಾಗಿ ಇದ್ಬಿಡ್ತೀವಿ. ಅಲ್ಲಿ ಇಲ್ಲಿ ನೋಡ್ತಾ, ಅವರನ್ನು ಇವರನ್ನು ನೋಡ್ತಾ ಹೋಲಿಕೆಯಲ್ಲೇ ಸಮಯವನ್ನು ವ್ಯರ್ಥ ಮಾಡ್ಕೊಂಬಿಡ್ತೀವಿ. ಈ ಕಾರಣದಿಂದ ನಮ್ಮೊಳಗೆ ಇರುವಂಥ ಅದ್ಭುತ ಶಕ್ತಿ ಸಾಮರ್ಥ್ಯಗಳನ್ನು ಕಂಡುಕೊಳ್ಳದೆ ಅದಕ್ಕೆ ಬೇಕಾದ ತಾಳ್ಮೆ, ಸಮಯ ಎಲ್ಲವನ್ನು ಹಾಳು ಮಾಡ್ಕೊಂಬಿಡ್ತೀವಿ. ಆದರೆ ಯಾರೋ ಒಬ್ಬರು ಮಹಾಗುರು ಬಂದು, ಮಗು ನಿಲ್ಲೋ ನಿಮಿಷ, ಅಲ್ಲಿ ಇಲ್ಲಿ ನೋಡಬೇಡ, ನಿನ್ನೊಳಗೆ ನೋಡು, ನಿನ್ನ ಜೀವನದ ಎಲ್ಲ ಸೂತ್ರಗಳು, ಎಲ್ಲ ಸಾಫಲ್ಯದ ಸೂತ್ರಗಳು ನಿನ್ನೊಳಗೆ ಇದೆ ಅಂತ ನಮ್ಮ ಗಮನವನ್ನು ಹರಿಸ್ಬೇಕಾಗತ್ತೆ. ಅಂತಹ ಕೆಲಸವನ್ನು ಮಾಡ್ತಾ ನೂರಾರು ಅಲ್ಲ, ಸಾವಿರಾರು ಅಲ್ಲ, ಕೋಟಿಗಟ್ಟಲೆ ಜನರಿಗೆ, 450 ಮಿಲಿಯನ್ ಜನರಿಗೆ 156 ದೇಶಗಳಲ್ಲಿ ಸಂಚರಿಸಿ ಇಂಥ ಒಂದು ಆರ್ಟ್ ಆಫ್ ಲಿವಿಂಗ್, ಜೀವನವನ್ನು ಹೇಗೆ ಬದುಕಬೇಕು ಅನ್ನುವ ಆ ಕಲಾಭಿಜ್ಞತೆಯನ್ನು ಕಲಿಸ್ತಾ ಇರುವಂತಹ ಮಹಾಗುರುಗಳು ಅವರೇ ನಮ್ಮ ಪೂಜ್ಯರಾದಂತಹ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಆಧುನಿಕ ಜಗತ್ತಿನ ಜೀವನ ಶೈಲಿಯಲ್ಲಿ ಅಭಿವೃದ್ಧಿ ಆದಂತೆಲ್ಲ ಮಾನವನನ್ನು ಕ್ರೌರ್ಯ ಮತ್ತು ಆತಂಕಗಳು ಹೆಚ್ಚು ಹೆಚ್ಚು ಕಾಡತೊಡಗಿವೆ. ನಮ್ಮ ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಶತಮಾನಗಳಿಂದ ಸಾರ್ಥಕ ಬದುಕಿಗೆ ಮಾರ್ಗದರ್ಶಿ ಸೂತ್ರಗಳನ್ನು ತಿಳಿ ಹೇಳಿದ್ದರೂ ಇಂದಿನ ಕಾಲದಲ್ಲಿ ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಸಾಮಾನ್ಯರು ಕೂಡ ಆಚರಿಸಲು ಕಷ್ಟ ಸಾಧ್ಯವಾಗುವಂತಿದೆ. ಬದುಕುವುದು ಕೂಡ ಒಂದು ಕಲೆ ಎಂದು ತಿಳಿ ಹೇಳಿ ಅದನ್ನು ಕಲಿಯುವ ಮಾರ್ಗವನ್ನು ಹೇಳಿಕೊಡುವ ಗುರುವೊಬ್ಬರು ಬೇಕಾಗಿತ್ತು. ಇಂತಹ ಸಮಯದಲ್ಲಿ ಉತ್ತಮ ಬದುಕಿನ ದಾರಿದೀಪವಾಗುವ ಕಾರ್ಯಕ್ರಮಗಳು, ತತ್ವಬೋಧೆಗಳು ಮತ್ತು ಸತ್ಸಂಗಗಳನ್ನು ರೂಪಿಸಿ ಅಸಂಖ್ಯಾತ ಜನರಿಗೆ ಆಧ್ಯಾತ್ಮಿಕ ಮತ್ತು ಮಾನವೀಯತೆಯ ಹಾದಿಯ ಮಾರ್ಗದರ್ಶಕರಾದರು ಶ್ರೀ ಶ್ರೀ ರವಿಶಂಕರ್ ಗುರೂಜಿ. 1981ರಲ್ಲಿ ಆರ್ಟ್ ಆಫ್ ಲಿವಿಂಗ್ ಮತ್ತು 1997ರಲ್ಲಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಹ್ಯೂಮನ್ ವ್ಯಾಲ್ಯೂಸ್ ಎನ್ನುವ ಸಂಸ್ಥೆಗಳನ್ನು ಸ್ಥಾಪಿಸಿ ಸುಮಾರು 156 ದೇಶಗಳ ಅಂದಾಜು 450 ದಶಲಕ್ಷ ಜನರನ್ನು ತಲುಪಿ ಅವರನ್ನು ಜಾಗತಿಕ, ರಾಷ್ಟ್ರೀಯ, ಸಮುದಾಯ ಹಾಗೂ ವೈಯಕ್ತಿಕ ನೆಲೆಗಳಲ್ಲಿ ಸಶಕ್ತರನ್ನಾಗಿಸಿದರು. 1956ರಲ್ಲಿ ಜನಿಸಿದ ರವಿಶಂಕರ್ ಗುರೂಜಿಯವರು ತಮ್ಮ 4ನೇ ವಯಸ್ಸಿನಲ್ಲಿಯೇ ಸಂಪೂರ್ಣ ಭಗವದ್ಗೀತೆಯನ್ನು ಸುಶ್ರಾವ್ಯವಾಗಿ ಪಠಿಸಬಲ್ಲವರಾಗಿದ್ದರು. ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಅವರು ಭೌತಶಾಸ್ತ್ರ ಮತ್ತು ವೇದ ಸಾಹಿತ್ಯದಲ್ಲಿ ಪದವಿಗಳನ್ನು ಪಡೆದುಕೊಂಡರು. ಶಿವಮೊಗ್ಗ ಜಿಲ್ಲೆಯಲ್ಲಿ 10 ದಿನಗಳ ಮೌನ ವ್ರತವನ್ನು ಆಚರಿಸಿದ ನಂತರ ಅವರಿಗೆ ಸುದರ್ಶನ ಕ್ರಿಯೆ ಸಿದ್ಧಿಯಾಯಿತು. ಇಲ್ಲಿಂದ ಶ್ರೀ ರವಿಶಂಕರ್ ಗುರೂಜಿಯವರ ಆಧ್ಯಾತ್ಮ ಪಥಯಾತ್ರೆ ಆರಂಭವಾಯಿತು. ಜಾಗತಿಕ ಮಟ್ಟದಲ್ಲಿ ಶಾಂತಿ ಪ್ರತಿಪಾದನೆಯನ್ನು ಮಾಡುವ ಮಹತ್ವದ ವ್ಯಕ್ತಿ ಹಾಗೂ ಸಂಸ್ಥೆಯಾಗಿ ಗುರೂಜಿಯವರು ಕಾಶ್ಮೀರ, ಅಸ್ಸಾಂ, ಬಿಹಾರಗಳಲ್ಲಿ, ಜೊತೆಗೆ ಕೊಲಂಬಿಯಾ, ಕೊಸಾವೋ, ಇರಾಕ್ ಮತ್ತಿತರ ಪ್ರಕ್ಷುಬ್ಧ ಸ್ಥಿತಿಗಳಲ್ಲಿದ್ದ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾರತದಲ್ಲಿ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಹಿಂದೂ ಮತ್ತು ಮುಸ್ಲಿಂ ಮತ ಬಾಂಧವರ ನಡುವೆ ಸೌಹಾರ್ದ ತರಲು ಶ್ರಮಿಸಿದರು. ಪರಿಣಾಮವಾಗಿ ಬಹಳ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಅಯೋಧ್ಯ ಮಂದಿರ ಮಸೀದಿ ಸಂಘರ್ಷವನ್ನು ಪರಿಹರಿಸಲು 3 ಸದಸ್ಯ ಸಮಿತಿಯನ್ನು ಸ್ಥಾಪಿಸಿ ಅವರಲ್ಲಿ ಒಬ್ಬರಾಗಿ ಗುರೂಜಿಯವರನ್ನು ಸುಪ್ರೀಂ ಕೋರ್ಟ್ ನೇಮಿಸಿತ್ತು. ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಅವರಿಗೆ ಅನೇಕ ಸನ್ಮಾನ, ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಪದ್ಮ ವಿಭೂಷಣ ಶ್ರೀ ಶ್ರೀ ರವಿಶಂಕರ್ ಅಧ್ಯಾತ್ಮ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ.
ವೈಯಕ್ತಿಕ ನೆಲೆಯಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಗುರೂಜಿಯವರು ಕಂಡುಹಿಡಿದ ಸುದರ್ಶನ ಕ್ರಿಯೆ ಅಸಂಖ್ಯಾತ ಜನರ ಬದುಕನ್ನ ಹಸನುಗೊಳಿಸಿದೆ. ಧಾರ್ಮಿಕ, ಸಾಮಾಜಿಕ, ರಾಷ್ಟ್ರೀಯ ಹಾಗೂ ಸಾಂಸ್ಕೃತಿಕ ಆಯಾಮಗಳ ನೆಲೆಗಳಲ್ಲಿ ಹರಿದು ಹಂಚಿ ಹೋಗುತ್ತಿರುವ ಇಂದಿನ ಜಗತ್ತಿಗೆ ಗುರೂಜಿಯವರು ಸಾರುವ ವಿಶ್ವ ಭ್ರಾತೃತ್ವ ಅತ್ಯಂತ ಅಗತ್ಯ ಔಷಧವಾಗಿದೆ. ನಮ್ಮ ಪೂಜ್ಯ ರವಿಶಂಕರ್ ಗುರೂಜಿಯವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವರ ಜೀವನದ ಪಯಣದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಗುರೂಜಿಯವರೇ. ನೀವು ಅತ್ಯಂತ ನಮ್ಮ ದೇಶದ ಬಹಳ ಮಾನ್ಯ ವ್ಯಕ್ತಿಯಾಗಿದ್ದೀರಿ. ಇವತ್ತು ನೂರಾರು ಜನರಿಗೆ ಗುರುಗಳಾಗಿದ್ದೀರಿ. ನಮ್ಮೆಲ್ಲರಿಗೂ ಒಂದು ಕುತೂಹಲ ಇದೆ. ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಇಷ್ಟೊಂದು ಲೋಕೋಪಯೋಗಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಇದಕ್ಕೆ ನಿಮಗೆ ಹೇಗೆ ಪ್ರೇರಣೆ ಸಿಕ್ತು? ನಿಮ್ಮ ಬಾಲ್ಯದಿಂದ ಯಾವ ವ್ಯಕ್ತಿ ಅಥವಾ ಯಾವ ಮಾತು ಅಥವಾ ಯಾವ ಕೃತಿ ಯಾವುದು ನಿಮಗೆ ಪ್ರೇರಣೆ ಕೊಡ್ತು? ಈ ರೀತಿ ಒಂದು ವಿಕಾಸಪ್ರಾಯವಾದ ಜೀವನವನ್ನು ಬದುಕ್ತಾ ಇತರರನ್ನು ಹಾಗೆ ಒಂದು ಪ್ರೇರೇಪಿಸೋದಕ್ಕೆ ನಿಮಗೆ ಯಾವ ಥರ ಸ್ಫೂರ್ತಿ ಪ್ರೇರಣೆ ಸಿಕ್ತು? ನಮ್ಮೊಂದಿಗೆ ಹಂಚ್ಕೊಳ್ಳಿ. ನೋಡಿ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಮಹತ್ತರವಾದ ಕೆಲಸ ಆಯಿತು ಅಂತಂದರೆ ಅದರ ಹಿಂದೆ ಭಗವಂತನ ಪ್ರೇರಣೆ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಆ ಪರಮ ತತ್ವ ಒಂದೇ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಆಗು ಹೋಗುಗಳಿಗೂ ಕಾರಣ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಆವಾಗ ಮಿಕ್ದವರೆಲ್ಲರೂ ನಾವೆಲ್ಲರೂ ನಾನು ಇದ್ದೀನಿ ಅಂತ ಅಂದ್ಕೊಂಡಾಗ ಕೂಡ ಅದು ನಿಮಿತ್ತ ಮಾತ್ರ ಅನ್ನೋದು ಗೊತ್ತಾಗ್ತದೆ. ನಾವೆಲ್ಲ ಬರೀ ಒಂದು ನಿಮಿತ್ತ ಅಷ್ಟೇ. ಒಂದು ಮಹತ್ತರವಾದ ಘಟನೆ ನಡಿಬೇಕಿದ್ರೆ ಭಗವಂತ ಅದನ್ನು ನಡೆಸ್ತಾನೆ. ಆದ್ದರಿಂದ ಅದು ಹಾಗೆ ನಮ್ಮ ಕರ್ನಾಟಕದಲ್ಲೇ ನಾವು ಶುರು ಮಾಡಿದ್ದು 1981ನೇ ಇಸವಿ. ನಾವು ಶಿವಮೊಗ್ಗ ಹತ್ತಿರ ಅಲ್ಲಿ ಭದ್ರಾ ಜಲಾಶಯದ ಪಕ್ಕದಲ್ಲಿ ಮತ್ತು ತುಂಗಾ ನದಿಯ ಪಕ್ಕದಲ್ಲಿ, ಶಿವಮೊಗ್ಗದ ಪಕ್ಕದಲ್ಲಿ ಅಲ್ಲಿ ಕೆಲವು ದಿನಗಳು ನಾವು ಮೌನ ಧಾರಣೆ ಮಾಡಿ ಕೂತಿದ್ದು. 10 ದಿನದ ನಂತರ ನಮಗೆ ಮನಸ್ಸಿನಲ್ಲಿ ಬಂತು, ಅಲ್ಲಿ ಬಂದಿರೋರಿಗೆಲ್ಲ ಏನಾದರೂ ಮಾರ್ಗದರ್ಶನ ಕೇಳಿ ಬಂದವ್ರಿಗೆ ಏನಾದರೂ ಒಂದೆರಡು ಮಾತು ಹೇಳಬೇಕು ಅಂತ. ಅವರ ಒಂದು ಆಗ್ರಹದ ಮೇಲೆ ನಾವು ಮಾತಾಡಲಿಕ್ಕೆ ಶುರು ಮಾಡಿದ್ವು. ಅಲ್ಲಿ ಸುಮಾರು ಒಂದು 10 ಜನ ಡಾಕ್ಟರ್ಸ್ ಎಲ್ಲ ಸೇರಿದ್ರು. ಮತ್ತು ಮಿಕ್ಕಿದವರು ಸಾಮಾಜಿಕ ನಾಗರಿಕರು, ಶಿವಮೊಗ್ಗದವರು. ಅಲ್ಲಿ ಡಾಕ್ಟರ್ ನರಹರಿ ಅಂತ ಅಲ್ಲಿದ್ದ ಒಂದು ದೊಡ್ಡ ವೈದ್ಯರು, ಅವರು ಅವ್ರ ಪರಿವಾರದವರು ಎಲ್ಲರೂ ಸೇರಿ ಅವರೆಲ್ಲ ಬಂದು, ಗುರುಗಳೇ ತಾವು ಏನಾದರೂ ಹೇಳಬೇಕು, ನೀವು ಮೌನದಲ್ಲಿ ತುಂಬ ದಿನದಿಂದಿದ್ದೀರಾ ಅಂತ. ಆವಾಗ ನಾವು ಮಾತಾಡಲಿಕ್ಕೆ ಶುರು ಮಾಡಿದ್ವು. ಆಗ ನಾವು ಹೇಳ್ತಿದ್ದಾಗೆ ಈ ಸುದರ್ಶನ ಕ್ರಿಯೆಯ ಪಾಠವನ್ನು ಅವರಿಗೆ ಎಲ್ಲರಿಗೂ ಹೇಳ್ಕೊಟ್ಟಂಗಾಯಿತು. ಅಲ್ಲಿಂದ ಮತ್ತೆ ಭದ್ರಾವತಿ ಜನಗಳು ಕೇಳಿದ್ರು, ಹೀಗೆ ಮತ್ತು ಚಿಕ್ಕಮಂಗ್ಳೂರಿಗೆ ಹೋದ್ವು. ಹೀಗೆ ಒಂದೊಂದೇ ಪ್ರಾಂತದಿಂದ ಹೋಗ್ತಾ ಹೋಗ್ತಾ ನಾವು ಪೂರಿ ಇಡೀ ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ಹೊರಗಡೆ ಸಂಚಾರ ಮಾಡ್ತಾ ಅದೇನು ನಮಗೆ ಪ್ರೇರಣೆ ಸಿಕ್ಕಿದೆಯೋ ಅದನ್ನೆಲ್ಲರ ಜೊತೆ ಹಂಚ್ಕೊತಾ ಇದ್ವು. ಇವತ್ತು ಜನ ಕಷ್ಟಪಡ್ತಾ ಇದ್ದಾರೆ ಅಂತ ಕೇಳ್ತೀವಿ. ಬಡತನ ಒಂದೇ ಅಲ್ಲ, ಬಹುಶಃ ಅರಮನೆಯಲ್ಲಿದ್ದು ಕೂಡ ಎಜುಕೇಟೆಡ್ ಅಂತ ಅನ್ನುವ ಜನ ಕೂಡ ಆ್ಯಟಿಟ್ಯೂಡಿನಲ್ ಪ್ರಾಬ್ಲಮ್ಸಿಂದ ತುಂಬ ಕಷ್ಟಪಡ್ತಾರೆ. ಅಂದರೆ ಅರಮನೇಲಿ ಕೂತಿದ್ರು ನೆಮ್ಮದಿ ಇರಲ್ಲ, ಆರೋಗ್ಯ ಇರಲ್ಲ, ಸಂತೋಷ ಇರಲ್ಲ, ತೃಪ್ತಿ ಇರಲ್ಲ. ಈ ಥರದ ಒಂದು ಎಲ್ಲ ಇದ್ದೂ ಏನೂ ಇಲ್ಲದಂಥ ಒಂದು ಕೊರಗನ್ನು ನಾವು ನೋಡ್ತೀವಿ. ಅಂಥವ್ರಿಗೆ ವಿಶೇಷವಾಗಿ ನಿಮ್ಮ ಆರ್ಟ್ ಆಫ್ ಲಿವಿಂಗಲ್ಲಿ ಒಂದು ನಗುವನ್ನು ಮೂಡಿಸ್ತಾ ಇದೆ. ಒಬ್ಬರು ಪೂಜ್ಯರು ಹೇಳ್ತಾರೆ, ನೆರವಾಗು ನೊಂದವಗೆ ಆಗ ನೋಡವ ನನಗೆ, ಆ ನಗುವಿನ ಆನಂದ ಬಹುಮಾನ ನಿನಗೆ ಅಂತ. ಈ ಥರ ಪದ್ಯಗಳನ್ನೆಲ್ಲ ನಾವು ಹೇಳ್ತೀವಿ, ಕೇಳ್ತೀವಿ. ನೀವು ಮತ್ತು ನಿಮ್ಮ ಸಂಸ್ಥೆಯ ಮೂಲಕ ನೀವು ಇದನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೀರಿ. ಈ ಒಂದು ಅನುಭವ ಅಂದರೆ ಈ ಥರ ಜನರಲ್ಲಿ ಎಂಥ ಸ್ಥಿತಿಯಲ್ಲೂ ಮನುಷ್ಯ ಶುರು ಹೇಗಾಯಿತು ಅಂತಂದರೆ, ನಾವು ಹೀಗೆ ಎಲ್ಲರಿಗೂ ಬಂದವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದು ಹಲವಾರು ವರ್ಷಗಳು. ಆವಾಗ ನಮ್ಮ ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಿದ್ದಂಥ ಜಸ್ಟಿಸ್ ಭಗವತಿ ಅವರು, ಮತ್ತು ಅದೇ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿರ್ತಿದ್ದಂಥ ಜಸ್ಟಿಸ್ VR ಕೃಷ್ಣಯ್ಯರು, ಇವರಿಬ್ಬರು ನಮ್ಮಲ್ಲಿ ಬಂದು, ನೀವು ಗುರುದೇವ್ ನೀವು ಒಂದು ಇದಕ್ಕೆ ಈ ಜ್ಞಾನಕ್ಕೆ ಒಂದು ಚೌಕಟ್ಟು ಬೇಕು ಅಂದರು. ಅದೊಂದು ಸಂಸ್ಥೆ ನೀವು ಮಾಡಬೇಕು ಅಂತಂದರು. ಹಾಗಾಗಿ ನಮ್ಮ ಬೆಂಗಳೂರು ನಗರದ
ಮೊದಲು ಇದಾಗಿದ್ರಲ್ಲ, ಮೇಯರ್ ಆಗಿದ್ದರು ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿದ್ದರು ಲಕ್ಷ್ಮಣ್ ರಾವ್ ಅಂತ ಅವರು, ಮತ್ತು ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಗಿದ್ದರು ನರಸಿಂಹರಾವ್. ಇವರು 4-5 ಜನ ಸೇರಿ ವೇದ ವಿಜ್ಞಾನ ವಿದ್ಯಾಪೀಠ ಅನ್ನೋ ಟ್ರಸ್ಟನ್ನು ಫಾರ್ಮ್ ಮಾಡಿದ್ರು. ಸೊ ಇದರಲ್ಲಿ ಹೇಗೆ ಅಂತಂದರೆ, ಇವರು ಭಗವತಿ ಅನ್ನೋರು ಬಹಳ ವಿಶ್ವಾಸ, ದೇವರಲ್ಲಿ ವಿಶ್ವಾಸ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಹಾಗೆ ನೋಡಿದ್ರೆ VR ಕೃಷ್ಣಯ್ಯರವರು, ಅವರು ಲೆಫ್ಟಿಸ್ಟ್, ಅವರು ಯಾವುದನ್ನೂ ನಂಬದೇ ಇರತಕ್ಕಂಥ ಒಂದು ವೈಚಾರಿಕ ಪ್ರಜ್ಞೆ ಉಳ್ಳ ಇದ್ದಂಥವರು. ಅವರು ಹೇಳಿದ್ರು, ಇಲ್ಲ ಇದನ್ನು ನಾವು ಬರ್ತೀವಿ, ನಾವು ಟ್ರಸ್ಟಿಗಳ ಆಗಿರ್ತೀವಿ. ಯಾಕೆಂದರೆ ಈ ಧ್ಯಾನದಿಂದ ಜನಗಳ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳು, ಬೇಗುದಿ ಇವೆಲ್ಲ ದೂರವಾಗ್ತದೆ. ಜನಗಳಿಗೆ ಒಂದು ಮನಸ್ಸಿನಲ್ಲಿ ಉತ್ಸಾಹ ಮೂಡಿ ಮತ್ತು ಪ್ರಸನ್ನತೆ ಬರ್ತದೆ, ವರ್ತಮಾನದಲ್ಲಿ ಜೀವಿಸೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಹೀಗೆಲ್ಲ ಆಗೋದ್ರಿಂದ ಇದು ತುಂಬ ಅವಶ್ಯಕತೆ ಇದೆ ಇದಕ್ಕೆ ಅಂಥೇಳಿ ಅವ್ರಿಗಳೆಲ್ಲ ಫೌಂಡರ್ ಟ್ರಸ್ಟಿಯಾಗಿದ್ದು ಈ ಸಂಸ್ಥೆಯನ್ನು ಕಟ್ಟಿದ್ರು. 1981 ನವೆಂಬರ್ 13ನೇ ತಾರೀಕು ಇದು ಶುರುವಾಯಿತು. ಕನ್ನಡ ರಾಜ್ಯೋತ್ಸವದ ತಿಂಗಳು ಅಂತ ನಾವು ಹೇಳ್ತೀವಿ, ನವಂಬರ್ ತಿಂಗಳು, ಆ ತಿಂಗಳಲ್ಲಿ ಈ ಸಂಸ್ಥೆ ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೂ 22,000 ಶಿಕ್ಷಕರು ನಾವು ತಯಾರು ಮಾಡಿದ್ದೀವಿ ಇಡೀ ದೇಶದಲ್ಲಿ. ಯಾಕೆಂದರೆ ಅಲ್ಲಿ ಒಬ್ಬೊಬ್ಬ ಶಿಕ್ಷಕರನ್ನು ತಯಾರು ಮಾಡೋದು ಸುಲಭ ಅಲ್ಲ. ಹೌದು. ಯಾಕೆಂದರೆ ಆ ಶಿಕ್ಷಕರಿಗೆ ಒಳ್ಳೆ ತರಬೇತಿ, ಎಷ್ಟೋ ತಿಂಗಳುಗಳ ಅಥವಾ ಹಲವಾರು ವರ್ಷಗಳ ಸಾಧನೆ ಮಾಡಿಸಿ ಅವರಿಗೆ ಅದರಲ್ಲಿ ತರಬೇತಿ ಕೊಡಬೇಕಾಗಿ ಬರ್ತದೆ. ಹಾಗೆ ಒಳ್ಳೆ ತರಬೇತಿ ಪಡೆದಕ್ಕಂಥ ಶಿಕ್ಷಕರು ಬೇರೆಯವರಿಗೆ ಅದನ್ನು ಹಂಚ್ಕೊಳ್ಳಿಕ್ಕೆ, ಅವ್ರಿಗೂ ಉಪದೇಶ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ಹಾಗೆ ನಡೀತಾ ಬಂದಿದೆ ನಮ್ಮ ಸಂಸ್ಥೆಯಲ್ಲಿ. ಇದು ಬರೀ ಬಡವರು ಅಂತಲ್ಲ, ಶ್ರೀಮಂತರು ಅಂತಲ್ಲ, ಮನುಷ್ಯ ಮಾತ್ರನಿಗೆ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳನ್ನು ಶಾಂತಪಡಿಸ್ಕೊಳ್ತಕ್ಕಂಥ ಒಂದು ಅರ್ಹತೆ, ಯೋಗ್ಯತೆ, ಕಲೆ ಇದರಲ್ಲಿ ಕಲ್ತ್ಕೋತಾರೆ. ಈಗ ಶಿಕ್ಷಕರು ಅಂದರೆ ಈ ಆರ್ಟ್ ಆಫ್ ಲಿವಿಂಗ್ ಪದ್ಧತಿ ಏನಿದೆ, ಒಂದು ಜೀವನ ವಿಕಾಸದ ಒಂದು ಸ್ವರೂಪ ನೀವು ಮಾಡಿದ್ದೀರಿ, ಅದರ ಶಿಕ್ಷಕರ ಅಥವಾ ಮಾಮೂಲಿ ಶಾಲೆಗಳ ಮೂಲಕ ಈ ಪದ್ಧತಿಯನ್ನು, ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ಹೇಳ್ಕೊಡ್ತಕ್ಕಂಥ ಈ ಪದ್ಧತಿ ಏನಿದೆ ಇದರ ಶಿಕ್ಷಕರಾಗಿ ಮಾಡ್ತೀವಿ ನಾವು. ಅದಕ್ಕೆ ಸಾಕಷ್ಟು ದಿನ ತಗೊಳ್ತದೆ ಅವ್ರಿಗೆ, ಅದನ್ನು ಅವರ ಅಭ್ಯಾಸ ಮಾಡಬೇಕು. ಯಾಕೆಂದರೆ ಒಬ್ಬ ಮನುಷ್ಯ ಅವನ ಅಭ್ಯಾಸದಲ್ಲಿ, ಅವನ ಅನುಭವದಲ್ಲಿ ಬರದೇ ಇರತಕ್ಕಂಥದ್ದನ್ನು ಬೇರೆಯವ್ರಿಗೆ ಹೇಳ್ಕೊಟ್ರೆ ಏನು ಪ್ರಯೋಜನ, ಅದು ಪ್ರಭಾವ ಬೀರೋದಿಲ್ಲ. ಇವತ್ತು ನಮ್ಮ ಈ ಶಿಬಿರಗಳು ಬಹಳ ಪ್ರಭಾವಶಾಲಿಯಾಗಿರೋಕ್ಕೆ ಕಾರಣ ಏನು ಅಂತಂದರೆ, ಪ್ರಶಿಕ್ಷಕರನ್ನು ಚೆನ್ನಾಗಿ ತರಬೇತಿ ಕೊಟ್ಟು ತಯಾರು ಮಾಡಿರ್ತೀವಿ. ಗುರುಗಳೇ, ನೀವು ಪ್ರಪಂಚಾದ್ಯಂತ ಓಡಾಡಿದ್ದೀರಾ, ಲಕ್ಷೋಪಲಕ್ಷ ಕೋಟ್ಯಾಂತರ ಜನರನ್ನು ಭೇಟಿಯಾಗಿದ್ದೀರಾ, ಅವರ ಕಷ್ಟ ಸುಖಗಳನ್ನು ಕಂಡಿದ್ದೀರಾ, ಅವರೊಂದಿಗೆ ಕೆಲಸ ಮಾಡಿದ್ದೀರಾ, ಮಾರ್ಗದರ್ಶಕರಾಗಿದ್ದೀರಾ. ಸೊ ಬಹುಶಃ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ತುಂಬ ಸ್ವಾರಸ್ಯಕರವಾದ ಕೆಲವು ಘಟನೆಗಳು ನಡೆದಿರ್ಬೋದು. ನಿಮಗೆ ತುಂಬ ಮೆಮೊರೇಬಲ್ ಅನಿಸೋಂಥ, ಸ್ಮರಣೀಯವಾದ ಕೆಲವು ಎಲ್ಲೋ ಏನೋ ನೋಡಿರ್ಬೋದು. ಮನುಷ್ಯ ಹೃದಯದ ಅತ್ಯಂತ ಅದ್ಭುತವಾದ ಸ್ವಾರಸ್ಯಗಳು, ಸಂವೇದನೆಗಳು, ಅಂಥದ್ದು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ನೋಡಿ, ನಮ್ಮ ದೃಷ್ಟಿಯಿಂದ ನೋಡಿದ್ರೆ ನನಗೆಲ್ಲವೂ ಸ್ವಾರಸ್ಯವಾಗಿ ಇರ್ತದೆ. ಈ ಪ್ರಪಂಚದಲ್ಲಿ ಇರ್ತ ಒಂದು ಹಕ್ಕಿ ಹಾಡೋದು, ಒಂದು ಹೂವು ಅರಳೋದು, ಒಂದು ಮೊಗ್ಗು ಅರಳೋದು ಇಂದ ಹಿಡಿದು, ಒಂದು ಮಗು ನಗೋದ್ರಿಂದ ಹಿಡಿದು, ಈ ಪ್ರಪಂಚದಲ್ಲಿ ಎಲ್ಲವೂ ರಸಮಯವಾಗೇ ಇದೆ. ಹಲವಾರು ಘಟನೆಗಳು ನಡೆದಿದೆ. ನಮ್ಮ ಈ ಸಂಸ್ಥೆಯ ಮೂಲಕ ಕಾರ್ಯಕ್ರಮದಲ್ಲಿ ನಾವು ತೊಡಗಿದ್ದಾಗ ಈ ಶ್ರೀಲಂಕಾದಲ್ಲಿ ಶಾಂತಿ ಸಂಧಾನಕ್ಕಾಗಿ ಒಂದು ಸಲ ನಾವು ಹೋಗಿದ್ದು. ಅಲ್ಲಿ ನಾವು ಅವ್ರಿಗೆ ಹೇಳಿದ್ವು, ತನಗೆಲ್ಲ ನೋಡಪ್ಪ, ನೀವು ಪ್ರಭಾಕರನ್ನ ಭೇಟಿ ಮಾಡಿ. ಅಲ್ಲಿ ಅವಾಗೆಲ್ಲಿದ್ದಾಗ ಅಲ್ಲಿಯ ರಾಷ್ಟ್ರಾಧ್ಯಕ್ಷರು ರಾಜಪಕ್ಷೆ ಅವರು ನಮ್ಮನ್ನು ಕರೆದಿದ್ರು. ಗುರುದೇವ್, ನೀವು ಕರೆದು ಇವ್ರ ಹತ್ರ ಮಾತಾಡಿ ಅಂತ. ನಾವು ಅವ್ರ ಹತ್ರ ಮಾತಾಡಿದಾಗ ಅದೊಂದು ಬಹಳ ಸ್ವಾರಸ್ಯವಾದ ಘಟನೆಯೇ ಆಗಿತ್ತು. ಅವ್ರಿಗೆ ನಾವು ಹೇಳಿದ್ರು, ನೋಡಿ, ಯಾವುದೇ ಯುದ್ಧವನ್ನು ಗೆಲ್ಲಬೇಕಾದ್ರೆ ಬರೀ ಬಾಹುಬಲದಿಂದ ನೀವು ಗೆಲ್ಲಕ್ಕಾಗೋದಿಲ್ಲ, ಯುಕ್ತಿಯಿಂದ ಗೆಲ್ಲಬೇಕು, ಮಾತುಕತೆಯಿಂದ ನೀವು ಬರಬೇಕು ಅಂತ.
ಹಾಗೆ ಕೊಲಂಬಿಯಾನಲ್ಲೂ ಒಂದು ಘಟನೆ ನಡೆದಿತ್ತು. 53 ವರ್ಷದಿಂದ ನಡೀತಾ ಇದ್ದಂಥ ಯುದ್ಧವನ್ನು ಹೇಗೆ ಮುಕ್ತಾಯ ಮಾಡೋದು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ತೊಳಲಾಡ್ತಾ ಇತ್ತು. ಅದೆಲ್ಲರಿಗೂ ಗೊತ್ತಿದೆ ಅದು. ಆಗ ಕೂಡ ನಾವಲ್ಲಿ ಹವಾನಾಗೆ ಹೋಗಿ ಅವ್ರ ಜೊತೆ ಮಾತಾಡಿದಾಗ ಯಾರನ್ನ ಎಲ್ಲರೂ ಕಲ್ಲು ಹೃದಯದವರು ಅಂತ ಅನ್ಕೋತಿದ್ರು, ಅವರು ಕರಗಿದ್ದನ್ನ ನಾವು ಕಣ್ಣಾರೆ ಕಂಡು. ಮೊದಲು ಅವರು ನಾವೆಲ್ಲ ಕಮ್ಯುನಿಸ್ಟು, ನಾವು ನಿಮ್ಮ ಜೊತೆ ಏನು ಧಾರ್ಮಿಕ ವಿಚಾರದ ಅವ್ರ ಜೊತೆ ನಾವು ಸಂದರ್ಶನನೂ ಮಾಡೋದಿಲ್ಲ ಅಂತ ಅನ್ನೋ ಒಂದು ಧೋರಣೆಯಲ್ಲಿ ಇದ್ದಂಥವರು ಸ್ವಲ್ಪ ಕ್ಷಣದಲ್ಲಿ ಮತ್ತೆ ನಮ್ಮೊತ್ತಿಗೆ ಬಂದು ಕೂತು ಮಾತಾಡಿ, ಅವರು ಗುರುಗಳೇ ನಮ್ಮನ್ನು ಮರಿಬೇಡಿ, ನಾವು ನಿಮ್ಮ ಪರಿವಾರದ ಒಬ್ಬ ಸದಸ್ಯರು ಅಂತ ಭಾವಿಸಿ ಅಂತ ಹೇಳಿ ಕಣ್ಣಲ್ಲಿ ನೀರು ಬಿಡುವಂಥ ಒಂದು ಘಟನೆ. ಅದೇನು ತೋರಿಸ್ಕೊಡ್ತದೆ ಅಂದರೆ ಪ್ರತಿಯೊಬ್ಬ ಮಾನವನ ಒಳಗೆ ಒಂದು ಹೃದಯ ಇದೆ. ಆ ಹೃದಯ ಕಲ್ಲಿನ ಹಾಗೆ ಇದೆ ಅಂತ ಕಾಣಿಸ್ಬೋದೇ ಹೊರತು ಹೊರಗೆ ಒಳಗಡೆ ನೋಡಿದ್ರೆ ಆ ಹೃದಯ ಕೋಮಲವಾಗೇ ಇದೆ. ಆ ಕೋಮಲವಾದ ಹೃದಯದ ತರವನ್ನು ತಟ್ಟಬೇಕಾಗುತ್ತೆ. ಆ ಒಂದು ಶಕ್ತಿ ಭಗವಂತ ನಮಗೆಲ್ಲ ಕೊಡಲಿ ಅಂತಲೇ ನಾವು ಪ್ರಾರ್ಥನೆ ಮಾಡೋದು. ಹಾಗೆ ನಾವು ಜಾರ್ಖಂಡ್ನಲ್ಲಿ ಕೂಡ ಹತ್ತತ್ರ 1,000 ಜನ ನಕ್ಸಲ್ವಾದಿಗಳನ್ನು ಸಂದರ್ಶನ ಮಾಡಿ ಅವರಿಗೆ ಶಸ್ತ್ರವನ್ನು ಬಿಡಲಿಕ್ಕೆ ಪ್ರೇರಣೆ ಮಾಡಿ, ಡ್ರಾಪ್ ದ ಬುಲೆಟ್ ಆ್ಯಂಡ್ ಕಮ್ ಟು ದ ಬ್ಯಾಲೆಟ್ ಅಂತ ಒಂದು ಕೊಟ್ಟಿದ್ದು. ನಾವು ಬಂದೂಕವನ್ನು ತ್ಯಜಿಸಿ ಚುನಾವಣೆಗೆ ಬನ್ನಿ ಸೇರಿ ಅಂತ. ಅದು ಅವರಲ್ಲೂ ಒಂದು ದೊಡ್ಡ ಪರಿವರ್ತನೆ ಆಯಿತು. ಹಾಗೆ ಬಿಹಾರ್ನಲ್ಲೂ ಕೆಲವು ಈ ರಣವೀರ್ ಸೇನಾ ಅನ್ನೋರಿದ್ರು. ಇವರೆಲ್ಲ ಉಚ್ಚ ಜಾತಿಯವರು ಮತ್ತು CPML ಅನ್ನತಕ್ಕಂಥವರು, ಅವರು ಕೆಳವರ್ಗದವರು ಅಂತ ಹೇಳಿ ಅವರ ಮಧ್ಯದಲ್ಲಿ ತುಂಬ ಸಂಘರ್ಷಗಳಿರ್ತಾ ಇತ್ತು. ನಾವು ಅವರಿಬ್ಬರನ್ನು ಕರೆದು ಬೇರೆ ಕರೆದು ಮಾತಾಡಿ, ಈ ಜಾತಿ ಮತ ಭೇದ ಎಲ್ಲ ಬಿಡಿ, ನಾವೆಲ್ಲ ಮಾನವರು, ನಾವು ಒಟ್ಟಿಗೆ ಬಾಳಬೇಕು ಈ ಪ್ರಪಂಚದಲ್ಲಿ ಅಂತ ಹೇಳಿ ಅವರ ಮಧ್ಯದಲ್ಲಿ ಒಂದು ಸಂಧಾನವನ್ನು ತೆಗೆದುಕೊಂಡು ಬಂದವು. ಇವೆಲ್ಲ ನಮ್ಮ ವಾಲಂಟಿಯರ್, ನಮ್ಮ ಕಾರ್ಯಕರ್ತರಿದ್ದಾರೆ, ಸ್ವಯಂ ಸೇವಕರು, ಅವರ ಒಂದು ಡೆಡಿಕೇಶನಿಂದ ಇವೆಲ್ಲ ಸಂಭವ ಆಯಿತು. ನನಗೆ ಅಂಗುಲಿಮಾಲ ನೆನಪಾಗ್ತಾನೆ. ಎಲ್ಲರೂ ಅವನನ್ನು ದುಷ್ಟ ಕಟುಕ ಅಂತ ಹೇಳಿದರು. ಪರಿಸ್ಥಿತಿ ಅವನನ್ನು ಹಾಗೆ ಮಾಡಿತ್ತು. ಹೊರಾವರಣದಲ್ಲಿ ಅವನು ಕಟುಕನಾಗಿದ್ದ ಕೂಡ ಬೇಕಾದಷ್ಟು ಕೊಲೆಗಳನ್ನು ಮಾಡಿದ. ಆದರೆ ಬುದ್ಧ ಅವನಲ್ಲಿ ಅಂತರಂಗದಲ್ಲಿರುವ ಸತ್ವವನ್ನು ಗುರುತಿಸಿದಾಗ ಅದು ಆಚೆ ಬಂತು. ಅದೇ ಪ್ರತಿಯೊಬ್ಬ ಅಪರಾಧಿಯಲ್ಲೂ ಒಬ್ಬ ನಿರಪರಾಧಿ ಒಳಗಡೆ ಬಚ್ಚಿಟ್ಕೊಂಡಿರ್ತಾನೆ. ಮುಗ್ಧ ವ್ಯಕ್ತಿ ಒಬ್ಬರು. ನಾವು ಕಾಶ್ಮೀರಲ್ಲೂ ಕೂಡ ಹಲವಾರು ಉಗ್ರವಾದಿಗಳನ್ನು ಜೊತೆ ಕರ್ಕೊಂಬಂದು ಅವ್ರಿಗೆ ಮಾತಾಡಿಸಿ ಅವ್ರನ್ನ ಒಂದು ಇಲ್ಲಿ ಬೆಂಗಳೂರು ಆಶ್ರಮಕ್ಕೆ 300 ಜನ ಈ ಸ್ಟೋನ್ ಪೆಲ್ಟರ್ಸ್ ಅಂತ ಇರ್ತಾರೆ, ಕಲ್ಲುಗಳು ಬೀರೋರು, ಒಂದು ಉಗ್ರ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಬೆಂಗಳೂರಿಗೂ ಕೂಡ ಬಂದರು. 100 ಜನಗಳ ಬ್ಯಾಚ್ನಲ್ಲಿ ಅವರಿಗೆಲ್ಲ ತರಬೇತಿ ಕೊಟ್ಟು ಧ್ಯಾನ ಮತ್ತು ಪ್ರಾಣಾಯಾಮ, ಯೋಗ ಇವನ್ನೆಲ್ಲ ಮಾಡಿದ್ರೆ ಒಂದು ದೊಡ್ಡ ಪರಿವರ್ತನೆ ಉಂಟಾಗುತ್ತೆ. ಮನುಷ್ಯನ ಮನೋದೃಷ್ಟಿಯಲ್ಲಿ, ಅವನ ವ್ಯವಹಾರದಲ್ಲಿ, ಅವನ ಚಟುವಟಿಕೆಯಲ್ಲಿ, ಅವನ ವಿಚಾರದಲ್ಲಿ ದೊಡ್ಡ ಪರಿವರ್ತನೆ ಉಂಟಾಗೋದು ನಾವು ಕಣ್ಣಾರೆ ಕಂಡಿದ್ದೀವಿ. ಆರ್ಟ್ ಆಫ್ ಲಿವಿಂಗ್ ಇವತ್ತು ಪಾಕಿಸ್ತಾನದಲ್ಲೂ ಕೆಲಸ ಮಾಡಿರೋ ಕೀರ್ತಿಯನ್ನು ಪಡೆದಿದೆ. ಸಿರಿಯಾ, ಇರಾಕ್ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ, ಕಾಶ್ಮೀರದಲ್ಲಿ. ಸೊ ಅಲ್ಲಿ ಕೂಡ ಈ ಥರದ ಒಂದು ಪರಿವರ್ತನೆಯನ್ನು ನೀವು ಸಾಕಷ್ಟು ನೋಡಿರ್ತೀರಾ ಅಲ್ವಾ? ಖಂಡಿತ. ನಾವು ಪಾಕಿಸ್ತಾನಕ್ಕೆ 3 ಸಲ ಹೋದು. ನಾವು ಹೋದಾಗಲೂ ನಮಗೆ ಎಂಥ ಒಳ್ಳೆಯ ಅಲ್ಲಿ ಸ್ವಾಗತವನ್ನು ಮಾಡಿದರು ಜನಗಳು. ಮತ್ತೆ ಮಧ್ಯದಲ್ಲಿ ಅವರುಗಳು ನಮ್ಮ ಸಂಸ್ಥೆಯನ್ನು ಬ್ಯಾನು ಮಾಡಿದ್ರು ಪಾಕಿಸ್ತಾನದಲ್ಲಿ. ಮತ್ತು ನಮ್ಮ ಸಂಸ್ಥೆಗೆ ಉಗ್ರವಾದಿಗಳು ಬಂದು ಬೆಂಕಿ ಹಾಕಿದ್ರು. ಅಲ್ಲೊಂದು ಆಶ್ರಮ ಜನಗಳು ಕಟ್ಟಿದ್ರು. ಹೀಗೆಲ್ಲ ನೋಡಿ, ಉಗ್ರವಾದಿಗಳು ಸಮಾಜದಲ್ಲಿ ಇದ್ದಾರೆ. ಅವ್ರನ್ನ ಪರಿವರ್ತನೆ ಮಾಡಲಿಕ್ಕೂ ಒಂದು ಆಸ್ಪದ ಬೇಕಾಗ್ತದೆ.
ಆ ಶಕ್ತಿ ನಮ್ಮ ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ ಇದೆ ಅಂತ ನಮಗೆ ಮನವರಿಕೆ ಆಗಿದೆ. ಈಗ ಇರಾಕ್ನಲ್ಲಿ ಇವಾಗ ನಾವು ಮಾತಾಡ್ತಿರ್ಬೇಕಿದ್ರೆ ಇರಾಕ್ನಲ್ಲಿ 1000 ಹುಡುಗರನ್ನು ಒಂದು ತರಬೇತಿಗಾಗಿ ಸರ್ಕಾರ ಕಳಿಸ್ತಾ ಇದೆ. ಅಲ್ಲೇ ನಮ್ಮ ಶಿಕ್ಷಕರು, ಬೆಂಗಳೂರಿಂದ 2 ಶಿಕ್ಷಕರು ಹೋಗಿದ್ದಾರೆ ಇವಾಗಲೇ. ಅಲ್ಲಿ ಪ್ರಶಿಕ್ಷಣ ನಡೀತಾ ಇದೆ. ಸರ್ಕಾರ ಕೇಳ್ತದೆ ಇವ್ರಿಗೆ 15 ದಿನ ನೀವು ತರಬೇತಿ ಕೊಟ್ಟು ಇವರ ಮನೋಭಾವನೆಯನ್ನು ಪರಿವರ್ತನೆ ಮಾಡಿಸಿ ಅಂತ. ಎಲ್ಲವನ್ನು ಒಂದು ವಿಶಾಲ ಮನೋಭಾವನೆ ಇವರಲ್ಲಿ ತಂದು ಕೊಡಬೇಕು ಅಂತ ಈ ಕೆಲಸ ಇವಾಗ ನಾವು ಮಾತಾಡ್ತಿರ್ಬೇಕಾದ್ರೆ ನಡೀತಾ ಇದೆ. ಹಾಗೆ ಸಿರಿಯಾನಲ್ಲಿ 30,000 ಮಕ್ಕಳಿಗೆ ನಾವು ಈ ಟ್ರಾಮಾ ರಿಲೀಫ್ ಮಾಡಿ ಅವ್ರನ್ನ ಅಡಾಪ್ಟ್ ಮಾಡಿ ಅವರಿಗೆ ಇದು ಮಾಡಿದ್ದಾರೆ. ಈ ಕೆಲಸ ಭಾರತದ ಈ ಅದ್ಭುತವಾದ ಆಧ್ಯಾತ್ಮಿಕ ಜ್ಞಾನ ಏನಿದೆ ಇದು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೆಲಸ ಮಾಡ್ತದೆ. ಅಲ್ಲಿಗೆ ಬೇಕಾಗಿದೆ ಜನಗಳಿಗೆ. ಹೌದು. ಎಷ್ಟೋ ಜನ ನಗೋದು ಹೇಗೆ ಅಂತ ಅನ್ನೋದು ಮರ್ತು ಬಿಟ್ಟಂತ ಜನಗಳಿಗೆ ಮತ್ತೆ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿ ಬಂದಿರತಕ್ಕಂಥ ಸನ್ನಿವೇಶಗಳು ಹಲವಾರು ಉಂಟಾಗಿದೆ. ನಮ್ಮದೇ ಆಗಿರ್ತಕ್ಕಂಥ ಯೋಗ ಧ್ಯಾನವನ್ನು ಅಲ್ಲಗಳಿತಕ್ಕಂಥವರು ಹೆಚ್ಚಾಗಿಬಿಟ್ಟಿದ್ರು. ನಮ್ಮ ಜನ ನಮ್ಮ ವಿದ್ಯೆಯನ್ನು ನಮ್ಮ ಜ್ಞಾನವನ್ನು ಇದಕ್ಕೆ ಪ್ರಾಶಸ್ತ್ಯ ಕೊಟ್ಟು ಇದರಲ್ಲಿ ಮಕ್ಕಳಿಗೆ ರುಚಿಯನ್ನು ತಂದುಕೊಟ್ಟು ಅವ್ರನ್ನ ಮುನ್ನೇರಿಸಬೇಕಾಗಿದೆ. ಈಗ ನೋಡಿ, ಅಮೇರಿಕಾನಲ್ಲಿ 58 ಯೂನಿವರ್ಸಿಟಿನಲ್ಲಿ ಇಂಡಾಲಜಿ ಅಂದರೆ ಭಾರತೀಯ ಪುರಾತತ್ವ ಮತ್ತು ಭಾರತೀಯ ದಾರ್ಶನಿಕ ವಿಷಯದ ಮೇಲೆ ಕೋರ್ಸ್ಗಳಿವೆ, ಪ್ರಶಿಕ್ಷಣಗಳಿವೆ. ಆದರೆ ಅದನ್ನು ಹೇಳ್ಕೊಡೋರು ಎಲ್ಲರೂ ಆ ದೇಶದವರೇ ಆಗಿದ್ದಾರೆ. ಭಾರತೀಯ ದಾರ್ಶನಿಕ ಜ್ಞಾನದ ಉಪದೇಶ ಮಾಡ್ತಕ್ಕಂಥವ್ರು ನಮ್ಮವರಾಗಿಲ್ಲ, ಒಬ್ಬರು ಮಾತ್ರ ಭಾರತದವರಾಗಿದ್ದಾರೆ ಅಂತ ಯೂನಿವರ್ಸಿಟಿಗಳಲ್ಲಿ. ಇದು ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ದಾರ್ಶನಿಕ ಪರಂಪರೆಯನ್ನು ಇನ್ನೂ ಹೆಚ್ಚಾಗಿ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಡಬೇಕಾಗಿ ಬಂದಿದೆ. ಗುರುಗಳೇ, ಈ ಅಧ್ಯಾತ್ಮ, ಯೋಗ ಈ ಶಬ್ದಗಳನ್ನು ಬಳಸಿದ ತಕ್ಷಣ ದೇವರು, ಧರ್ಮ ಅಂತ ಬಳಸಿದಾಗ ಇದೊಂದು ರಿಲಿಜನ್ ಅಂತ, ಅಂದರೆ ಅನ್ಫಾರ್ಚುನೇಟ್ಲಿ ಧರ್ಮ ಶಬ್ದಕ್ಕೆ ರಿಲಿಜನ್ ಅಂತ ಟ್ರಾನ್ಸ್ಲೇಷನ್ ಆಗೋಗಿದೆ. ಧಾರಯತೀತಿ ಧರ್ಮ ಅಂತ, ಎಲ್ಲರನ್ನ ಧರಿಸುವ ವ್ಯವಸ್ಥೆಗೆ ಧರ್ಮ ಅಂತ ಹೇಳಿದ್ರು. ಸೊ ಅದನ್ನು ಹೌ ಡು ಯು ಮ್ಯಾನೇಜ್ ಟು ಬ್ರೇಕ್ ದಟ್? ಇದು ಹಿಂದೂ ಧರ್ಮ, ನಾನು ಇದಕ್ಕೆ ನೋಡಿ, ಮತಾಂತರಗಳು ಬೇರೆ ಇರ್ತದೆ. ಮತ ಅನ್ನೋದು ರಿಲಿಜನ್ ಅಂತಕ್ಕಂಥದ್ದು, ಒಬ್ಬೊಬ್ರು ಬೇರೆ ಬೇರೆ ಮತಗಳು. ಆಧ್ಯಾತ್ಮಿಕ ಜ್ಞಾನ ಅದು ಎಲ್ಲರಿಗೂ ಸಮಾನಾಂತರವಾಗಿರ್ತಕ್ಕಂಥದ್ದು, ಸಾಮಾನ್ಯವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ಜ್ಞಾನ ಅಂದ್ರೇನು? ಆಧ್ಯಾತ್ಮಿಕ ಮೌಲ್ಯಗಳು, ಪ್ರೀತಿ, ವಿಶ್ವಾಸ, ಕರುಣೆ, ದಯೆ, ನಿಷ್ಠೆ, ಎಲ್ಲ ಥರದ ಒಂದು ಪರಿಸ್ಥಿತಿಯಲ್ಲೂ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡಿರ್ತಕ್ಕಂಥ ಒಂದು ಶಕ್ತಿ, ಈ ನಮ್ಮ ಅಂತಃಸ್ಫುರಣ, ಅಂತಃಶಕ್ತಿಯನ್ನು ಕಂಡುಕೊಳ್ಳೋದು ಆಧ್ಯಾತ್ಮ. ಬರೀ ಕರ್ಮಕಾಂಡವನ್ನು ನಾವು ಧರ್ಮ ಅಂತ ಮಾಡಿ ಭಾವಿಸ್ಬಿಡ್ತೇವೆ. ಕರ್ಮಕಾಂಡಕ್ಕೆ ಅದು ಬೇಕಾಗಿ ಅದಕ್ಕೊಂದು ಸ್ಥಾನ ಇದೆ, ಅದಕ್ಕೊಂದು ಸ್ಥಾನ ಇದೆ, ಅದರಲ್ಲಿ ಒಂದು ಶಕ್ತಿ ಇದೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಮೀರಿದ್ದು ಜ್ಞಾನ, ಆ ಜ್ಞಾನವನ್ನು, ಧ್ಯಾನವನ್ನು ಅಭ್ಯಾಸ ಮಾಡಿಕೊಡ್ತಕ್ಕಂಥದ್ದು ಅದೇನಿದೆ ಅದು ಆಧ್ಯಾತ್ಮಿಕ ವಿಚಾರ ಅಂತ ಹೇಳ್ಬೋದು ನಾವು. ಇದು ಎಲ್ಲ ಮತದವರು, ಎಲ್ಲ ಧರ್ಮದವರು ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು. ಅವರು ಯಾವುದೇ ವಿಶ್ವಾಸ, ನಂಬಿಕೆ ಇಟ್ಕೊಂಡಿದ್ರು, ಯಾವುದೇ ದೇವರಲ್ಲಿ ಅವ್ರಿಗೆ ನಂಬಿಕೆ ಇದ್ದರೂ ಪರವಾಗಿಲ್ಲ. ಆದರೆ ಮನಸ್ಸನ್ನು ಶಾಂತವಾಗಿ ಮಾಡಿ, ಆ ಮನಸ್ಸು ಒಂದು ನೆಲೆಯಲ್ಲಿ ನಿಲ್ಲಬೇಕಿರ್ತಕ್ಕಂಥ ಯೋಗ ವಿದ್ಯೆ ಏನಿದೆ ಇದನ್ನು ಎಲ್ಲರೂ ಸ್ವೀಕರಿಸಬಹುದು. ಗುರುಗಳೇ, ಇವತ್ತು ಶಿಕ್ಷಣ ಅಂತಂದರೆ ಬರೀ ಡಿಗ್ರಿ ಅಂತನೂ ಒಂದು ಭ್ರಾಂತಿನೂ ಸಾಕಷ್ಟು ಮೂಡಿದೆ. ಈ ಮಧ್ಯೆ ತಾವು ಒಂದು ಕಡೆ ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇದ್ದೀರಾ,
ವೈದಿಕ ಜ್ಞಾನವನ್ನು, ಸಂಸ್ಕೃತ ಇತ್ಯಾದಿ ಅವುಗಳನ್ನು ಒಂದು ಕಡೆ ಪ್ರೇರೇಪಿಸ್ತಿದ್ದೀರಾ. ಯೋಗಾದಿ ಅಭ್ಯಾಸಗಳನ್ನು ಕೂಡ ಮಾಡಿಸ್ತಾ ಇದ್ದೀರಾ. ಆ್ಯಟಿಟ್ಯೂಡಿನಲ್ ಟ್ರೈನಿಂಗ್, ಇದೆಲ್ಲದರ ಜೊತೆಗೆ ಮನುಷ್ಯನಿಗೆ ಮೊದಲು ಹೊಟ್ಟೆ ತುಂಬಬೇಕು, ಜೊತೆಗೆ ಅವನ ಒಂದು ಕೌಶಲ ಅಭಿವ್ಯಕ್ತವಾಗಬೇಕು. ಹಾಗಾಗಿ ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ ಕೌಶಲ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಸ್ಕಿಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್, ಅದ್ರ ಬಗ್ಗೆ ನಮಗೆ ನೋಡಿ, ಯೋಗದಿಂದ ಯೋಗ್ಯತೆ ಸಿಗ್ತದೆ ಜೀವನದಲ್ಲಿ. ಆ ಯೋಗ್ಯತೆಯಿಂದ ಕುಶಲತೆಯನ್ನು ನಾವು ಸಂಪಾದಿಸ್ಕೋಬೇಕು. ಆದ್ದರಿಂದ ಜೀವನದಲ್ಲಿ ಕೌಶಲ ಕೇಂದ್ರಗಳನ್ನ ಸಾಕಷ್ಟು ಜಗ ನಾವು ಶುರು ಮಾಡಿದ್ವಿ. ಜೈಲುಗಳಲ್ಲೂ ಶುರು ಮಾಡಿದ್ವಿ. ಕಾಶ್ಮೀರ್ ಘಾಟಿಯಲ್ಲಿ ನಮ್ಮ 12 ಜೈಲುಗಳಲ್ಲಿ, ಪ್ರಿಸನಲ್ಲಿ ನಮ್ಮ ಈ ಕೌಶಲ ವಿಕಾಸ ಕೇಂದ್ರ ನಡೀತಾ ಇದೆ. ಯಾಕೆ? ಅಲ್ಲಿಂದ ಹೊರಗೆ ಬಂದಮೇಲೆ ಆ ಯುವಕರಿಗೆ ಒಂದು ಕೆಲಸ ಬೇಕು. ಕೆಲಸ ಇಲ್ಲದಿದ್ದರೆ ಅವನು ಮತ್ತೆ ಅದೇ ಅಪರಾಧವನ್ನು ಮಾಡಲಿಕ್ಕೆ ಹೋಗ್ತಾನೆ. ಅದರಿಂದ ಕೌಶಲ ವಿಕಾಸ ಕೇಂದ್ರವನ್ನು ಎಲ್ಲ ಕಡೆ ನಾವೇನು ಮಾಡ್ತೀವಿ. ಯಾಕೆ ಸ್ಕಿಲ್ ಡೆವಲಪ್ಮೆಂಟ್ ಭಾರತದಲ್ಲಿ ಬಹಳ ಅವಶ್ಯಕವಾಗಿದೆ. ಈಗ ನೋಡಿ, ಕೊರಿಯಾ ಅಂತ ಚಿಕ್ಕ ದೇಶದಲ್ಲಿ 96% ಜನ ಸ್ಕಿಲ್ಡ್ ಆಗಿದ್ದಾರೆ. ನಮ್ಮ ದೇಶದಲ್ಲಿ ಕುಶಲತೆ ಇರ್ತಕ್ಕಂಥವ್ರು 3-4%. ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಿದ್ರೆ ನಮ್ಮ ಯುವಕರಿಗೆ ಕುಶಲತೆ ಬರಬೇಕು. ಕುಶಲತೆಯನ್ನು ಹೇಳ್ಕೊಡ್ಬೇಕಾಗ್ತದೆ. ಆಧುನಿಕ ಶಿಕ್ಷಣದ ಪ್ರಾಬ್ಲಮ್ಮು, ಅಥವಾ ನಾವು ಗುರು ಹಿರಿಯರು ಮಕ್ಕಳಿಗೆ ಹೇಳಕ್ಕೆ ಮರ್ತಿದೀವೋ ಏನೋ ಗೊತ್ತಿಲ್ಲ, ಪರಿಸರದ ಕಾಳಜಿ ತುಂಬ ಕಡಿಮೆ ಆಗಿದೆ. ಯಾವ ದೇಶದಲ್ಲಿ ನೀರನ್ನು ಗಂಗೆ ಅಂತ, ವಾಯುವನ್ನು ಪ್ರತ್ಯಕ್ಷ ದೈವ ಅಂತ, ಭೂಮಿಯನ್ನು ಲಕ್ಷ್ಮಿ ಅಂತ ಕರಿತಿದ್ವು, ಆ ಪ್ರಜ್ಞೆ ಹೋಗಿ ಒಂಥರ ಯೂಸ್ ಆ್ಯಂಡ್ ಥ್ರೋ ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆ. ಆದರೆ ಇವತ್ತು ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ, ನಿಮ್ಮ ಕಡೆಯಿಂದ ನದಿಗಳ ಸಂರಕ್ಷಣೆ ಮತ್ತು ವಿಶೇಷವಾಗಿ ನಾನು ಕೇಳ್ಪಟ್ಟೆ ನ್ಯಾಚುರಲ್ ಫಾರ್ಮಿಂಗಿಗೆ ಸಂಬಂಧಪಟ್ಟಂಗೆ ತುಂಬ ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ. ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಅದೇ ರಸಾಯನ ಮುಕ್ತವಾದ, ನೋಡಿ, ನಾವು ನಮ್ಮ ನೆಲವನ್ನು, ಜಲವನ್ನು, ವಾಯುವನ್ನು ಸಂರಕ್ಷಣೆ ಮಾಡದಿದ್ದರೆ ಉಳಿವೇ ಇಲ್ಲ. ಅದರಿಂದ ನೆಲಕ್ಕೆ ವಿಷಪೂರಿತವಾದ ಗೊಬ್ಬರಗಳನ್ನು ಹಾಕಿ ಅದರಿಂದ ಉತ್ಪಾದನೆಯಾಗಿರ್ತಕ್ಕಂಥ ಅನ್ನಗಳನ್ನ ನಾವು ತಿಂದು ನಮ್ಮ ಆರೋಗ್ಯವನ್ನು ಕೆಡಿಸ್ಕೋತಾ ಇರ್ತೀವಿ. ಮತ್ತು ರೈತರು ಎಲ್ಲಿವರೆಗೂ ಖುಷಿಯಾಗಿರಲ್ವೋ ಯಾವ ದೇಶದಲ್ಲಿ, ಅಲ್ಲಿ ಅವರು ಬೆಳೆಸಿರ್ತಕ್ಕಂಥ ಅನ್ನ ತಿಂದವರು ಅವ್ರಿಗೆ ಕಾಯಿಲೆ ಬಂದೇ ಬರ್ತದೆ. ಅದರಿಂದ ರೈತರು ಸಂತೋಷವಾಗಿರಬೇಕಾದ್ರೆ ಅವರು ಸ್ವಾವಲಂಬಿಗಳಾಗಿರಬೇಕು. ರೈತರು ಸುಖವಾಗಿರ್ಬೇಕು. ಅನ್ನದಾತ ಸುಖಿ ಭವ ಅಂತ ನಾವೊಂದು ನಮ್ಮ ಪುರಾತನವಾದ ಒಂದು ಯುಕ್ತಿ ಇದೆಯಲ್ಲ, ಅದನ್ನು ತೆಗೆದುಕೊಂಡು ರೈತರಿಗೆಲ್ಲ ಪ್ರಶಿಕ್ಷಣ ಕೊಡಬೇಕಾಗಿದೆ. ಒಂದು ಪ್ಲ್ಯಾನಿಂಗ್, ಅವ್ರಿಗೆ ಹೇಗೆ ಮಾಡಿ ಅವರ ಜೀವನವನ್ನು ಅವರು ಹೇಗೆ ಆರ್ಥಿಕದಿಂದ ಒಂದು ಪರಿಸ್ಥಿತಿಯಿಂದ ಉನ್ನತಿಗೆ ಬರಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಕಾರ್ಯಕ್ರಮ ಹಂಚ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಾವೇನು ಮಾಡಿಬಿಟ್ಟಿದ್ದೀವಿ, ನದಿಯ ಮೂಲಗಳಲ್ಲೆಲ್ಲ ಬೇಗ ಬೆಳೆಯುತ್ತೆ ಅಂತ ಒಂದು ವಿಚಾರ ಇಟ್ಕೊಂಡು ಈ ಅಕೇಶಿಯಾ ಅಂತ ಮರಗಳನ್ನೆಲ್ಲ ಹಾಕ್ಬಿಟ್ಟಿದ್ದೀವಿ. ಅದರಿಂದ ಏನಾಗ್ಬಿಟ್ಟಿದೆ, ಗ್ರೌಂಡ್ ವಾಟರ್ ಲೆವೆಲ್ಲು 1200 ಅಡಿ ಕೆಳಗೆ ಹೋದರೂ ಕೂಡ ನೀರು ಸಿಗ್ತಾಯಿಲ್ಲ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ಆ ನೀರಿನ ಮೇಲೆ ತರಲಿಕ್ಕೆ ನಾವಿಲ್ಲಿ ಕೋಲಾರ ಹತ್ರ ಪಾಲಾರು, ಮತ್ತು ಚಿಕ್ಕಮಂಗ್ಳೂರು ಹತ್ರ ಇದು ವೇದವತಿ, ಕುಮುದ್ವತಿ, ಮತ್ತು ಇದು ನಮ್ಮ ಇದು ಅರ್ಕಾವತಿ ನದಿ ಬೇಸಿನೆಲ್ಲ ಇದೆಯಲ್ಲ, ನಮ್ಮ ಈ ಕುಮುದ್ವತಿ ನದಿ, ಇದು ಬೆಂಗಳೂರು ಹತ್ರ, ಈ ನೆಲಮಂಗಲ, ಬೆಂಗಳೂರು, ಈ ಏರಿಯಾನಲ್ಲೆಲ್ಲ ಎಷ್ಟು ಹಳ್ಳಿಗಳ ಜನಗಳಿಗೆ ಇದರಿಂದ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ನೀರಿಲ್ದಿದ್ರೆ ಜೀವನ ನೋಡಿ ಇಲ್ವಲ್ಲ, ಅದಕ್ಕೆ ಆ ನೀರಿನ ಟೇಬಲ್ ಲೆವೆಲ್ನ ಮೇಲೆ ತರಲಿಕ್ಕೆ ನದಿ ಪುನಶ್ಚೇತನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ರು. ಅದು ನಮ್ಮ ವಾಲಂಟಿಯರ್ ಸ್ವಯಂ ಸೇವಕರು ಎಲ್ಲ ಕಡೆ ಸೇರಿ ಇವತ್ತು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಈ 3 ಪ್ರಾಂತ್ಯಗಳಲ್ಲಿ, 3 ರಾಜ್ಯಗಳಲ್ಲಿ ಸೇರಿ 42 ನದಿಗಳನ್ನು ಪುನರುಜ್ಜೀವನ ಮಾಡಿದ್ದಾರೆ. ಇದರಿಂದ ಲಕ್ಷಾಂತರ ಜನಗಳಿಗೆ ನೀರು ಲಭ್ಯವಾಗಿದೆ. 1000 ಅಡಿ ಕೆಳಗಿರೆ ಹೋಗಿರ್ತಕ್ಕಂಥ ನೀರಿನ ಲೆವೆಲ್ಲು ಇವತ್ತು 40, 30, 40, 50 ಅಡಿ ಮೇಲೆ ಬಂದುಬಿಟ್ಟಿದೆ. ಇದು ಸದ್ಯದಲ್ಲೇ ನ್ಯಾಚುರಲ್ ಫಾರ್ಮಿಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯಾಚುರಲ್ ಫಾರ್ಮಿಂಗು ಜೊತೆಗೆ ಇದು ಸಮಗ್ರವಾದ ಒಂದು ಯೋಜನೆ. ರೈತರೆಲ್ಲ ಸೇರ್ತಾ ಇದ್ದಾರೆ. ಸ್ವಚ್ಛವಾದ ಗ್ರಾಮಕ್ಕೆ ಒಂದು ಹಳ್ಳ, ಹೊಳೆ ಇವೆಲ್ಲ ಇರ್ತಕ್ಕಂಥದ್ದನ್ನು ಸ್ವಚ್ಛವಾಗಿ ಇಡ್ತಕ್ಕಂಥದ್ದು, ಮತ್ತು ನೀರನ್ನು ಶುದ್ಧಗೊಳಿಸ್ತಕ್ಕಂಥದ್ದು,
ಮತ್ತು ಸೋಕ್ ಪಿಟ್ ಅಲ್ಲಲ್ಲಿ ಮಾಡಿ ಈ ಥರ ಎಲ್ಲ ಮಾಡಿ ಆ ನದಿಯ ಪಥವನ್ನು ಕೂಡ ಸರಿ ಮಾಡಿ ತೊಗೊಂಬಂದಿರ್ತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ. ಇನ್ನೂ ಆಗಬೇಕಾದ ಬಹಳಷ್ಟಿದೆ. ನಾವು ನಮ್ಮ ದೇಶದ ಯುವಕರಲ್ಲಿ ಎಂಥ ಸ್ಫೂರ್ತಿ ಇದೆ, ಉತ್ಸಾಹ ಇದೆ ಅಂತಂದರೆ ಅದಕ್ಕೊಂದು ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಬಿಟ್ರೆ ಅವರು ಬಹಳ ಅದ್ಭುತವನ್ನು ಅವ್ರು ಸಾಧಿಸೋಕ್ಕೆ ಮಾಡ್ತಕ್ಕಂಥವ್ರು. ಗುರುಗಳೇ, ನಮ್ಮಲ್ಲೆಲ್ಲ ಒಂದು ಗೊಂದಲ ಉಂಟಾಗತ್ತೆ ಮಾಡರ್ನ್ ಮೈಂಡ್ಗೆ ಇವತ್ತು. ಏನಂತಂದರೆ, ನಾನು ಏನೇನೋ ಸಾಧಿಸ್ಬೇಕು, ನಂದೇನೋ ಒಂದು ಕನಸಿದೆ, ನನ್ನ ಇಂಡಿವಿಜುವಲ್ ಆಂಬಿಷನ್. ಕರುಣಾ ಕೃಪಾಮಯ ಮೇರೆ ಗುರು ತುಮ್, ಕರುಣಾ ಕೃಪಾಮಯ ಮೇರೆ ಗುರು ತುಮ್, ಬ್ರಹ್ಮ